ಬಂದು ಶಿವು ಎಂ ಗೌಡ ಅಂತ ಹೇಳಿ. ಇವತ್ತು ತುಂಬಾ ಖುಷಿ ಆಗ್ತಿದೆ. ಏನಂದ್ರೆ ನಮ್ಮ ನಿಯೋ ಫ್ರೆಶ್ ನ ಮೂರನೇ ಸೂಪರ್ ಮಾರ್ಕೆಟ್ ಇವತ್ತು ನಮ್ಮ ವಿದ್ಯಾರಣ್ಯಪುರದಲ್ಲಿ ಓಪನ್ ಆಗ್ತಿದೆ. ಫಸ್ಟ್ ನಿಮ್ಮೆಲ್ಲರಿಗೂ ಗೊತ್ತಿದೆ, ಕರ್ನಾಟಕ ಜನತೆಗೆ ಆಲ್ರೆಡಿ ಫಸ್ಟ್ ನಾವು ಗಿರಣಿ ಕ್ರಾಸ್ ಅಲ್ಲಿ ಓಪನ್ ಮಾಡಿದ್ವಿ, ಸೆಕೆಂಡ್ ಯಲಹಂಕದಲ್ಲಿ ಓಪನ್ ಆಯಿತು, ಈಗ ಮೂರನೇದು ನಮ್ದು ವಿದ್ಯಾರಣ್ಯಪುರ ತಿಂಡ್ಲು ಸರ್ಕಲ್ ಅಲ್ಲಿ ಓಪನ್ ಆಗಿದೆ. ತುಂಬಾ ಅದ್ಭುತವಾಗಿದೆ. ಸೊ ನಮ್ಮ ಇಂಟೆನ್ಷನ್ ಇಷ್ಟೇ, ಕಸ್ಟಮರ್ಗೆ ಇವತ್ತು ಕ್ವಾಲಿಟಿ ಪ್ರಾಡಕ್ಟ್ ಅನ್ನ ಕೊಡಬೇಕು, ಆದಷ್ಟು ಮ್ಯಾಕ್ಸಿಮಮ್ ಡಿಸ್ಕೌಂಟ್ ಪ್ರೈಸ್ ಅಲ್ಲಿ ಅವರಿಗೆ ಇಷ್ಟ ಆಗಿರುವಂತ ಎಲ್ಲಾ ಬ್ರ್ಯಾಂಡ್ ಪ್ರಾಡಕ್ಟ್ ಅನ್ನು ಅವ್ರಿಗೆ ರೀಚ್ ಮಾಡಿಸಬೇಕು ಅಂತ ಹೇಳಿ ಇವತ್ತು ಒಂದು ಸೂಪರ್ ಮಾರ್ಕೆಟ್ ಅನ್ನೋ ಒಂದು ಕಾನ್ಸೆಪ್ಟ್ ನ ತಗೊಬಂದು ಓಪನ್ ಮಾಡಿದ್ವಿ. ತುಂಬಾ ಅದ್ಭುತವಾಗಿ ಇವತ್ತು ಕಸ್ಟಮರ್ ಇಂದ ರೆಸ್ಪಾನ್ಸ್ ಸಿಗ್ತಿದೆ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಇವತ್ತು ಸೂಪರ್ ಮಾರ್ಕೆಟ್ ಅಂದ ತಕ್ಷಣ ಹೊರ ರಾಜ್ಯದಿಂದ ಬಂದು ಓಪನ್ ಮಾಡ್ತಾ ಇದ್ರು ನಮ್ಮ ಕರ್ನಾಟಕದಲ್ಲಿ ಫಸ್ಟ್ ಟೈಮ್ ಒಬ್ಬ ವ್ಯಕ್ತಿ. ಸೊ ತುಂಬಾ ಖುಷಿ ಆಗುತ್ತೆ. ನಮ್ಮ ಕನ್ನಡದವರು ದೀಪು ಗೌಡ ಸರ್ ಅಂತ ಹೇಳಿ ಅವರು ಇವತ್ತು ಈ ಒಂದು ಸ್ಟೆಪ್ ನ ಮುಂದೆ ಇಟ್ಟು ಇವತ್ತು ಒಂದು ಸೂಪರ್ ಮಾರ್ಕೆಟ್ ಅನ್ನೋ ಒಂದು ಕಾನ್ಸೆಪ್ಟ್ ನ ತಗೊಬಂದು ನಿಯೋ ಫ್ರೆಶ್ ಅನ್ನೋ ಒಂದು ಬ್ರ್ಯಾಂಡ್ ಮುಖಾಂತರ ಇವತ್ತು ಕರ್ನಾಟಕ ಜನತೆಗೆ ಇವತ್ತು ತುಂಬಾ ಅದ್ಭುತವಾಗಿರುವಂತಹ ಪ್ರಾಡಕ್ಟ್ ಗಳನ್ನ ಕೊಡ್ತಿದ್ದಾರೆ. ತುಂಬಾ ಚೆನ್ನಾಗಿದೆ. ಬನ್ನಿ ಇದನ್ನೆಲ್ಲ ಯುಟಿಲೈಸ್ ಮಾಡ್ಕೊಳ್ಳಿ. ನಮ್ಮ ಕರ್ನಾಟಕದ ಜನತೆ, ನಮ್ಮ ಕನ್ನಡದವ್ರನ್ನ ಬೆಳೆಸೋಣ, ನಮ್ಮ ಕರ್ನಾಟಕ ಕಂಪನಿನ ಬೆಳೆಸೋಣ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ವೆಲ್ಕಮ್ ಟು ಸ್ಮಾರ್ಟ್ ಕ್ವಿಕ್ ನಿಯೋ ಫ್ರೆಶ್. ಥ್ಯಾಂಕ್ ಯು. ಬೈ ಒನ್ ಗೆಟ್ ಒನ್ ಆಫರ್ ಇದೆ. ಇವತ್ತು ಏಷಿಯನ್ ಕಂಪನಿ ಬ್ರಾಂಡ್ಸ್ ಇರ್ಬೋದು, ಇವತ್ತು ತುಂಬಾ ಮನೆ ಐಟಮ್ಸ್ ಎಲ್ಲಾದು ಕೂಡ ಇವತ್ತು ಸ್ನಾಕ್ಸ್ ಐಟಮ್ ಇರ್ಬೋದು, ಇವತ್ತು ಹ್ಯಾಪಿಲೋ ಇರ್ಬೋದು, ತುಂಬಾ ಬ್ರಾಂಡ್ಸ್ ಎಲ್ಲಾ ಪ್ರಾಡಕ್ಟ್ ಬೈ ಒನ್ ಗೆಟ್ ಒನ್ ಆಫರ್ ಇದೆ. 50% 40% ಡಿಸ್ಕೌಂಟ್ ಇದೆ. ಬನ್ನಿ ಎಂಜಾಯ್ ಮಾಡಿ. ಸೊ ಈ ಒಂದು ಮಳಿಗೆಗೆ ಬಂದ್ರೆ, ಈ ಒಂದು ಸೂಪರ್ ಮಾರ್ಕೆಟ್ಗೆ ಬಂದ್ರೆ ನಿಮ್ಗೆ ಒಂದು ಫೀಲ್ ಆಗುತ್ತೆ, ಓ ಹೊಸದಾಗಿದೆ, ಏನೋ ಒಂದು ಇಷ್ಟೆಲ್ಲಾ ಬ್ರಾಂಡ್ಸ್ ಇದೆಯಾ ಅನ್ನೋದನ್ನ ನೀವು ಫೀಲ್ ಮಾಡ್ತೀರಾ. ಅಷ್ಟು ಅದ್ಭುತವಾಗಿದೆ. ಬನ್ನಿ ಎಂಜಾಯ್ ಮಾಡಿ, ಎಲ್ಲರೂ ಕೂಡ ಶಾಪಿಂಗ್ ನ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಸಿಟಿ ಅಂತ ಹೇಳಿ ನಂದು ಮೂಲದ ಉಡುಪಿ ಕುಂದಾಪುರ, ಇದು ಬೆಂಗಳೂರಲ್ಲಿ. ಸೊ ನಮ್ದು ಸ್ಮಾರ್ಟ್ ಕ್ವಿಕ್ ಒಂದು ಆನ್ಲೈನ್ ಕಂಪನಿ. ಆನ್ಲೈನ್ ಅಂದ್ರೆ ಈಗ ಉದಾಹರಣೆಗೆ ಅಮೆಜಾನ್ ಫ್ಲಿಪ್ಕಾರ್ಟ್ ಇದೆಯಲ್ಲ, ಅದೇ ತರ ಒಂದು ಕಂಪನಿ. ಸೇಮ್ ಅದೇ ತರ ಒಂದು ಸ್ಮಾರ್ಟ್ ಕ್ವಿಕ್ ಅಂತ ಕಂಪನಿ. ಅಮೆಜಾನ್ ಫ್ಲಿಪ್ಕಾರ್ಟ್ ಫಾರಿನ್ ಕಂಪನಿಗಳು, ಇದು ನಮ್ಮ ಬೆಂಗಳೂರಿನ ಕಂಪನಿ ಸ್ಮಾರ್ಟ್ ಕ್ವಿಕ್ ಅಂತ ಹೇಳಿ. ಇದು ಆನ್ಲೈನ್ ಕಂಪನಿ. ಆನ್ಲೈನ್ ಜೊತೆಗೆ ನಮ್ದು ಆಫ್ಲೈನ್ ಸ್ಟೋರ್ಗಳು ಸ್ಟಾರ್ಟ್ ಆಗ್ತಿದೆ. ಸೊ ಆಫ್ಲೈನ್ ಸ್ಟೋರ್ ಅಂದ್ರೆ ಈಗ ನ್ಯೂಯರ್ ಫ್ರೆಶ್ ಇದೆಯಲ್ಲ, ಸೊ ಸ್ಮಾರ್ಟ್ ಕ್ವಿಕ್ ಅಂಡರ್ ಬರುವಂತದ್ದು ನ್ಯೂಯರ್ ಫ್ರೆಶ್. ನಮ್ಮದು ಮೂರನೇ ಸ್ಟೋರ್. ಆಲ್ರೆಡಿ ನಮ್ದು ರಾಜಸ್ಥಾನದಲ್ಲಿ 2 ಸೂಪರ್ ಮಾರ್ಕೆಟ್ ಇದೆ. ಆಲ್ರೆಡಿ ಬೆಂಗಳೂರಿನ ಮಾಗಡಿ ರೋಡ್ ಸುಂಕದಕಟ್ಟೆಯಲ್ಲಿ ಒಂದು ಸೂಪರ್ ಮಾರ್ಕೆಟ್ ಇದೆ. ಅದೇ ತರ ಈಗ ಒಂದು ಯಲಹಂಕದಲ್ಲಿ ಒಂದು ಸೂಪರ್ ಮಾರ್ಕೆಟ್ ಓಪನ್ ಆಗಿದೆ. ಇದೀಗ ನಮ್ದು ಮೂರನೇ ಸೂಪರ್ ಮಾರ್ಕೆಟ್ ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ವಿದ್ಯಾರಣ್ಯಪುರದಲ್ಲಿ ಇವತ್ತು ಓಪನ್ ಆಗ್ತಾ ಇದೆ. ನಮ್ಮ ಒಂದು ಸ್ವಾಮೀಜಿ ಬಂದು ಓಪನ್ ಮಾಡ್ತಾ ಇದ್ದಾರೆ. ಅದೇ ರೀತಿ ಅಶ್ವಥ್ ನಾರಾಯಣ್ ಸರ್ ಇರ್ಬೋದು, ಮಾಜಿ DCM ಅವರು ಸಹ ಈ ಒಂದು ಸೂಪರ್ ಮಾರ್ಕೆಟ್ ಓಪನ್ ಮಾಡ್ಲಿಕ್ಕೆ ಬರ್ತಾ ಇದ್ದಾರೆ. ಸೊ ಉದ್ದೇಶ ಏನು ಅಂತ ಹೇಳಿದ್ರೆ, ಸೊ ಆಲ್ರೆಡಿ ಜನಗಳೆಲ್ಲ ಬೇರೆ ಬೇರೆ ಕಡೆ ಪರ್ಚೇಸ್ ಮಾಡ್ತಾ ಇದ್ದಾರೆ. ಅದ್ರ ಬದಲು ನಮ್ಮ ಒಂದು ಸೂಪರ್ ಮಾರ್ಕೆಟ್ ಮಾಡಲ್ಲಿ ಪರ್ಚೇಸ್ ಮಾಡೋದ್ರಿಂದ ಅವರಿಗೆ ಡಿಸ್ಕೌಂಟ್ ಸಿಗುತ್ತೆ. ಬೇರೆ ಎಲ್ಲ ಸೂಪರ್ ಮಾರ್ಕೆಟ್ ನಮ್ಮಲ್ಲಿ ಡಿಸ್ಕೌಂಟ್ ಜೊತೆಗೆ ಕ್ಯಾಶ್ ಬ್ಯಾಕ್ ಅಂತ ಇರುತ್ತೆ. ಅದೇ ರೀತಿ ನಮ್ಮ ಸ್ಮಾರ್ಟ್ ಕ್ವಿಕ್ ಮೆಂಬರ್ಸ್ ಗೆ ಇನ್ನೂ ಎಕ್ಸ್ಟ್ರಾ ಬೆನಿಫಿಟ್ಸ್ ಗಳು ಸಹ ಇದರಲ್ಲಿ ಸಿಗ್ತಾ ಇದೆ. ಸೊ ಇಲ್ಲಿ ಉದ್ದೇಶ ಏನಂದ್ರೆ, ಆಲ್ರೆಡಿ ನಾವು ಬೇರೆ ಕಡೆ ಪರ್ಚೇಸ್ ಮಾಡೋದ್ರಿಂದ ನಮ್ಮ ಆಪ್ ಅಲ್ಲಿ ಇರ್ಬೋದು, ಆನ್ಲೈನ್ ಇರ್ಬೋದು, ಆಫ್ಲೈನ್ ಅಂತ ಹೇಳಿದ್ರೆ ಆಲ್ರೆಡಿ ಆನ್ಲೈನ್ ಪರ್ಚೇಸ್ ಮಾಡ್ತಾ ಇದ್ದಾರೆ. ಆಫ್ಲೈನ್ ಅಲ್ಲೂ ಪರ್ಚೇಸ್ ಮಾಡೋದಕ್ಕೆ ಕಂಪನಿ ನಿಮಗೆ ಇಲ್ಲಿ ಅವಕಾಶ ಮಾಡಿಕೊಡ್ತಾ ಇದೆ. ಆ ತರ ಮೇಡಮ್, ಥ್ಯಾಂಕ್ ಯು. ತುಂಬಾ ಖುಷಿ ಆಗ್ತಾ ಇದೆ. ನಮ್ಮ ನಿಯೋ ಫ್ರೆಶ್ ಸೂಪರ್ ಮಾರ್ಕೆಟ್ ಮೂರನೇ ಶಾಖೆ ವಿದ್ಯಾರಣ್ಯಪುರದಲ್ಲಿ ಒಂದು ಉದ್ಘಾಟನೆ ಆಗಿದೆ. ಇವತ್ತು ಬೈ ಒನ್ ಗೆಟ್ ಒನ್ ಆಫರ್ ಇದೆ. ಆಮೇಲೆ ಎಕ್ಸ್ಟ್ರಾ CBT ಇದೆ, ಕ್ಯಾಶ್ ಬ್ಯಾಕ್ ಪ್ರೈಸ್ ಇದೆ. ತುಂಬಾ ಅಂದ್ರೆ ತುಂಬಾ ಆಫರ್ ಇದಾವೆ. 60% ಆಫರ್ ಇದೆ, 70% ಆಫರ್ ಇದೆ, 80% ಕೂಡ ಆಫರ್ ಪ್ರೈಸ್ ಅಲ್ಲಿ ಒಂದು ಪ್ರಾಡಕ್ಟ್ ಗಳು ನಮ್ಮ ಕಂಪನಿ ಕಡೆಯಿಂದ ಸಿಗ್ತಾ ಇದೆ. ಗ್ರಾಹಕರ ಸ್ನೇಹಿಯಾಗಿರುವಂತಹ ಒಂದು ನಿಯೋ ಫ್ರೆಶ್. ಸೊ ಇವತ್ತು ಮೂರನೇ ಶಾಖೆ ಓಪನ್ ಆಗಿದೆ. ನಿಯೋ ಫ್ರೆಶ್ ನ ಒಂದು ಓನರ್ ಒಂದು ಪ್ಲಾನ್ ಇರೋದು ಏನಪ್ಪಾ ಅಂತ ಹೇಳಿದ್ರೆ, ಈ ಒಂದು ವರ್ಷ ಎಂಡಿಂಗ್ ಒಳಗಡೆ ಒಂದು 25 ನಿಯೋ ಫ್ರೆಶ್ ನ ಉದ್ಘಾಟನೆ ಆಗ್ಲೇಬೇಕು, ಓಪನ್ ಆಗ್ಲೇಬೇಕು ಅನ್ನೋ ಒಂದು ಪಣ ತೊಟ್ಟು ಅದ್ರ ಪ್ರಕಾರವಾಗಿ ವರ್ಕ್ ಮಾಡ್ತಾ ಇದ್ದಾರೆ. ಅದರ ಒಂದು ಪ್ರತಿಫಲನ ಇವತ್ತು ಮೂರನೇ ಶಾಖೆ ಓಪನ್ ಆಗಿರೋದು. ಗ್ರಾಹಕ ಸ್ನೇಹಿಯಾಗಿರುವಂತಹ ಒಂದು ಶಾಖೆ ಇದು. ತುಂಬಾ ಅದ್ಭುತವಾಗಿದೆ. ಪ್ರತಿಯೊಬ್ಬರು ಬನ್ನಿ, ಒಂದು ಶಾಪ್ ಮಾಡಿ ಅರ್ನಿಂಗು ಕೂಡ ಮಾಡ್ಕೋಬಹುದು. ಓಕೆ, ಥ್ಯಾಂಕ್ ಯು ಸೋ ಮಚ್. ನವೀನ್ ಅಂತ. ನಾನು ಕೂಡ ಸ್ಮಾರ್ಟ್ ಕ್ವಿಕ್ನ ಒಂದು ವಿಭಾಗ ಇದೆ. ಯಾವುದು ಇದು ಮೂರನೇ ಸೂಪರ್ ಮಾರ್ಕೆಟ್ ಆಗಿದೆ. ನಮ್ಮ ಸ್ಮಾರ್ಟ್ ಕ್ವಿಕ್ನ ಮೂರನೇ ಸೂಪರ್ ಮಾರ್ಕೆಟ್ ನಿಯೋ ಫ್ರೆಶ್ ಅಂತ ಹೇಳಿ ಸೂಪರ್ ಮಾರ್ಕೆಟ್ ನೇಮ್ ಬಂದು. ಇಲ್ಲಿ ಒಂದು ದಿವಸ ಹಬ್ಬ ಅಲ್ಲ, ಒಂದು ದಿವಸ ಆಫರ್ ಕೊಡಲ್ಲ. ಪ್ರತಿ ದಿವಸ ಅಂದ್ರೆ ಯಾವ್ದೋ ಜನವರಿ 26 ಬಂತು, ಜನವರಿ 1 ಬಂತು, ಇನ್ಯಾವುದೋ ಹಬ್ಬ ಬಂತು ಅಂತ ಹೇಳಿಲ್ಲ. ಪ್ರತಿ ದಿವಸನೂ ಹಬ್ಬನೇ ಇಲ್ಲಿ. ಯಾಕೆ ಅಂದ್ರೆ ಪ್ರತಿಯೊಂದು ಪ್ರಾಡಕ್ಟ್ ಮೇಲೆ ನಿಮಗೆ ಕ್ಯಾಶ್ ಬ್ಯಾಕ್ ಪಾಯಿಂಟ್ ಅಂತ ಕೊಡ್ತಾರೆ. ಕ್ಯಾಶ್ ಬ್ಯಾಕ್ ಪಾಯಿಂಟ್ ಅಂದ್ರೆ ನೀವು ಪಡೆದರ ಅಂತ ಸಾಮಗ್ರಿಗೆ ಪ್ರತಿಯೊಂದು ಮೇಲೂ 1 ಪಾಯಿಂಟ್ ಅಂತ ಕೊಟ್ಟರೆ ಅದಕ್ಕೆ ₹1 ವ್ಯಾಲ್ಯೂ ಇರುತ್ತೆ. ನೀವು ಏನೇ ಪರ್ಚೇಸ್ ಮಾಡಿದ್ರು ಕೂಡ ನಿಮಗೆ ರೆಗ್ಯುಲರ್ ಆಗಿ ನಿಮಗೆ ಕ್ಯಾಶ್ ಬ್ಯಾಕ್ ಪಾಯಿಂಟ್ ಬರ್ತಾ ಹೋಗುತ್ತೆ. ಅದ್ರ ಜೊತೆಗೆ ನೀವು ನಿಮ್ಮ ನೈಬರ್ಸ್ ಯಾರಿರ್ತಾರೆ, ನಿಮ್ಮ ಫ್ರೆಂಡ್ಸ್ ರಿಲೇಷನ್ ಅವರಿಗೆ ಶೇರ್ ಮಾಡಿದ್ರು ಕೂಡ ನಿಮಗೆ ಲೈಫ್ ಟೈಮ್ ಇನ್ಕಮ್ ಕೊಡೋದು. ಅವ್ರ ಕಡೆಯಿಂದ ಅವ್ರ ಮನೆಗೆ ಅವ್ರು ಏನಾದ್ರೂ ಪರ್ಚೇಸ್ ಮಾಡಲಿ, 1 kg ರವೆ ತಗೊಂಡೋಗ್ಲಿ, ಸಕ್ಕರೆ ತಗೊಂಡೋದ್ರು ಕೂಡ ನಿಮ್ಗೆ ಅದರದೊಂದು ಪಾಯಿಂಟ್ಸ್ ಅಂತ ಬರ್ತಾ ಹೋಗುತ್ತೆ. ಈ ತರ ಒಂದು ಸಂಸ್ಥೆ ಸ್ಟಾರ್ಟ್ ಮಾಡಿ ದೀಪು ಗೌಡ ಸರ್ ಅವರು ಇವತ್ತು ಕರ್ನಾಟಕದ ಜನತೆಗೆ ಒಂದು ಮಿಡಲ್ ಕ್ಲಾಸ್ ಪೀಪಲ್ ಗೆ, ಅದರಲ್ಲೂ ಪ್ರಮುಖವಾಗಿ ಅವರಿಗೆ ತುಂಬಾ ಒಂದು ಇನ್ಕಮ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ. ಇಂಥ ಒಂದು ಸಂಸ್ಥೆಯನ್ನು ಇವತ್ತು ಬೆಳೆಸೋದಕ್ಕೆ ನಾವೆಲ್ಲರೂ ಕೂಡ ಜೊತೆ ಸೇರಿದ್ವಿ. ಎಲ್ಲರೂ ಕೂಡ ಕರ್ನಾಟಕ ಜನತೆ ಕೂಡ ಇವತ್ತು ಸೇರಿ ಎಲ್ಲರಿಗೂ ಒಂದು ಅವಕಾಶ ಕೊಡ್ತಾ ಹೋಗ್ತೀವಿ. ಅಂತ ಅವಕಾಶನ ತಗೊಂಡು ಇವತ್ತು ಎಲ್ಲರೂ ತುಂಬಾ ಜನ ಇಲ್ಲಿ ಇನ್ಕಮ್ ಮಾಡ್ತಿದ್ದಾರೆ. ಲಕ್ಷ ಗಟ್ಟಲೆ ಇನ್ಕಮ್ ಮಾಡ್ತೇವೆ. ಪ್ರತಿ ದಿವಸಕ್ಕೆ ₹10,000 ₹20,000 ಇನ್ಕಮ್ ತಗೊಳ್ಳೋಂತ ಒಂದು ಅವಕಾಶ ಇದೆ. ಜಸ್ಟ್ ಏನು ಅವ್ರ ಮನೆ ಬೇಕಾಗಿರೋಂತ ಒಂದು ಯಾವ್ದೋ ಒಂದು ಪ್ರಾಡಕ್ಟ್ ತಗೊಂಡ್ರು ಕೂಡ ಇಲ್ಲಿ ಅವ್ರ ಮನೆ ಬೇಕಾಗಿರೋ ಗ್ರಾಸರಿ ತಗೊಂಡ್ರೆ ಇಲ್ಲಿ ಇನ್ಕಮ್ ಮಾಡುವಂತ ಒಂದು ವ್ಯವಸ್ಥೆಯನ್ನು ಸೃಷ್ಟಿ ಮಾಡಿದ್ದಾರೆ. ಈ ಇನ್ಕಮ್ ನ ನೀವು ತಗೊಳ್ಳೋದಕ್ಕೆ ನೀವು ಕೂಡ ಇಲ್ಲಿ ಬರ್ಬೋದು. ಅದ್ರ ಜೊತೆಗೆ ನೀವು ಕೂಡ ಇಲ್ಲಿ ಭಾಗವಹಿಸಬಹುದು. ನೀವು ಬಂದು ಸ್ಮಾರ್ಟ್ ಕ್ವಿಕ್ ನ ಯಾರನ್ನಾದ್ರೂ ಬಂದು ಪರಿಚಯ ಮಾಡ್ಕೊಂಡು ಅವ್ರನ್ನ ಮಾತಾಡಿಸಿ ಅದ್ರ ಬಗ್ಗೆ ಏನು ಅಂತ ತಿಳ್ಕೊಂಡ್ರೆ ಎಲ್ಲರೂ ಅದ್ರ ಬಗ್ಗೆ ನಿಮಗೆ
ಮಾಹಿತಿ ಕೊಡ್ತಾರೆ. ಅದನ್ನ ನೀವು ಕೂಡ ಇನ್ಕಮ್ ಮಾಡ್ಬೋದು. ಎಲ್ಲರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು. ಪೂಜ್ಯ ಜಗದ್ಗುರುಗಳಾದ ಶ್ರೀ ಡಾಕ್ಟರ್ ನಂಜಾವತ ಮಹಾಸ್ವಾಮೀಜಿಗಳವರ ಪಾದಾರದಿಂದ ನನ್ನ ಭಕ್ತಿಪೂರ್ವ ನಮನಗಳನ್ನು ಅರ್ಪಿಸಿ ಸ್ಮಾರ್ಟ್ ವೀಕ್ ಸಂಸ್ಥೆಯ ಮೂಲ ಸಂಸ್ಥೆ ಆದಂತಹ ಸ್ಮಾರ್ಟ್ ವೀಕ್ನ 3ನೇ ಅಂಗವಾದಂತಹ ನೀವು ಫ್ರೆಶ್ ಅಂತ ಕಂಪನಿನ ಉದ್ಘಾಟನೆಯನ್ನು ಇವತ್ತು ಪ್ರಾರಂಭ ಮಾಡಿದ್ದೀವಿ. ಆ ಒಂದು ಸೌಭಾಗ್ಯ ಸ್ವಾಮೀಜಿಯವರ ಅಮೃತದಿಂದ ಆಗಿದೆ. ಈ ಕಾರ್ಯಕ್ರಮಕ್ಕೆ ಉಪಸ್ಥಿತರಿರುವಂತಹ ಕಾರ್ಯಕ್ರಮ ಆಗಮಿಸಿರುವಂತಹ ನಮ್ಮ ಪರಮ ಪೂಜ್ಯ ಜಗದ್ಗುರುಗಳನ್ನ ಸ್ಮಾರ್ಟ್ ವೀಕ್ ಸಂಸ್ಥೆಯ ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಹಾಗೆ ಒಂದು ಸಂಸ್ಥೆ ಯಶಸ್ವಿನ ಮುಟ್ಲಿಕ್ಕೆ ಒಬ್ಬ ಗುರಿಯಿಂದ ನಮ್ಮ ಲೀಡರ್ ಬೇಕು. ಅವರು ನಿಮ್ಮೆಲ್ಲರ ನಾಯಕರು ಕೂಡ ಇದ್ದಾರೆ. ಅವರು ಕೂಡ ಸ್ವಾಗತವನ್ನು ಬಯಸ್ತಾರೆ. ಯಾವುದೇ ಸಂಸ್ಥೆ ಯಶಸ್ಸಿಗೆ ಬಹಳ ಮೂಲ ಕಾರಣಕರ್ತರಾದಂಥವ್ರು ನೀವು ಕೊಡ್ತೀವಿ. ಮತ್ತು ಸ್ಮಾರ್ಟ್ ವೀಕ್ ಸಂಸ್ಥೆಯ ಜರ್ನಿಯನ್ನ ಹೇಗೆ ಸಾಧಿಸಿದ್ರು, ಮುಂದಿನ ಗುರಿಗಳೇನು ಅನ್ನೋದನ್ನ ನಿಮ್ಮ ಮ್ಯಾನೇಜರ್ ಡೈರೆಕ್ಟರ್ ದೀಪಕ್ ಅವರು ಮಾತಾಡಿದ್ದಾರೆ. ದಯಮಾಡಿ ಮಾತಾಡೋದಕ್ಕೆ ಇವತ್ತು ನಮ್ಮ 3ನೇ ಸೂಪರ್ ಮಾರ್ಕೆಟ್ ಉದ್ಘಾಟನೆ ಆಯಿತು. ಗುರುಗಳು 1-2 ವರ್ಷದಲ್ಲಿ ನನಗೆ ಬಹಳ ಖುಷಿ ಕೊಡ್ತಾ ಇರೋಂಥ ಒಂದು ಲಾಸ್ಟ್ ಒಂದು ನಮ್ಮ ಗುರುಗಳ ಭೇಟಿ ಆದ್ಮೇಲೆ 1.5-2 ವರ್ಷ ಆಯ್ತು ಭೇಟಿಯಾಗಿ. ನಮ್ಮ ಒಂದು ನಾವಿಷ್ಟು ವರ್ಷ ಪಟ್ಟಂತ ಕಷ್ಟಕ್ಕೆ ಪ್ರತಿಫಲ ಇವಾಗ ಕೇಳ್ಕೊಂಡೆ. ಒಬ್ಬ ಇವತ್ತು ಇಷ್ಟೊಂದು ಕಾರ್ಯಕ್ರಮಗಳಿತ್ತು, ಬರೋದು ಕಡಿಮೆ. ನಾವು ತುಂಬಾ 1 ತಿಂಗಳು 2 ತಿಂಗಳು ಮುಂಚೆ ಹೇಳಿರ್ಲಿಲ್ಲ. ಇನ್ನೊಂದು ವಾರ ಇದ್ದಾಗ ಹೋಗಿ ಗುರುಗಳಿಗೆ ವಯಸ್ಸರಿ ಹೋಗಿ ಕರೆಯಕ್ಕೂ ಆಗ್ಲಿಲ್ಲ. ಫೋನ್ ಹೇಳಿದ್ವಿ. ನಮ್ಗೆ ಒಂದು ಅಷ್ಟೇ ಒಂದು ಅಭಿಮಾನದಿಂದ ಪ್ರೀತಿಯಿಂದ ಆಶೀರ್ವಾದ ಮಾಡೋದಕ್ಕೆ ಇವತ್ತು ಅಷ್ಟು ದೂರ, ಇವತ್ತು ಬೇರೆ ಬೇರೆ ಶಿರಾ ತುಮಕೂರು ಆ ಭಾಗದಲ್ಲಿ ಸಿಕ್ಕಾಪಟ್ಟೆ ಕಾರ್ಯಕ್ರಮಗಳಿದ್ರು. ಬೆಳಗ್ಗೆಯಿಂದನೇ ಎಲ್ಲ ಮುಗಿಸ್ಕೊಂಡು ನಿನ್ನೆ ಇವತ್ತೆಲ್ಲ ಮುಗಿಸ್ಕೊಂಡು ಇವತ್ತು ನಿಮ್ಮನ್ನ ಎಲ್ರಿಗೂ ಕೂಡ ಒಂದು ಒಳ್ಳೆದನ್ನ ವಹಿಸ್ಕೊಂಡು ನಮ್ಗೆಲ್ಲ ಆಶೀರ್ವಾದ ಮಾಡೋದಕ್ಕೆ ಗುರುಗಳು ಬಂದಿದ್ದಾರೆ. ಅವ್ರ ಮಾತು ಕೇಳೋಣ. ಹೀಗೆ ಯಾವಾಗ್ಲೂ ನಮ್ಮ ಗುರುಗಳ ಆಶೀರ್ವಾದ ಹೀಗೆ ಇರಲಿ. ಇವತ್ತು ಬೆಂಗಳೂರಲ್ಲಿ 3 ಸ್ಟೋರ್ ಆಯ್ತು, ರಾಜಸ್ಥಾನದಲ್ಲಿ 2 ಸ್ಟೋರ್ ಇದೆ, ರಾಜಸ್ಥಾನದಲ್ಲಿ ಇನ್ನೂ 1 ಸ್ಟೋರ್ ಆಲ್ರೆಡಿ ನಾವು ಪ್ಲಾನ್ ಮಾಡಿದೀವಿ. ಕೋಟಾ ಅಂತ ಒಂದು ಸಿಟಿನಲ್ಲಿ, ಜೈಪುರಿಂದ ಕೋಟಾ ಅಂತ ಒಂದು ಸಿಟಿನಲ್ಲಿ. ಈಗ ನೆಕ್ಸ್ಟ್ ನಮ್ಮ ಒಂದು ಫೆಬ್ರವರಿ ತಿಂಗಳಲ್ಲಿ ಆಲ್ರೆಡಿ ನಾನು ಅನೌನ್ಸ್ ಮಾಡಿದ್ದೀನಿ. ಕನಕಪುರ ರೋಡ್ ಅಲ್ಲಿ ಮತ್ತೆ ಎಲೆಕ್ಟ್ರಾನಿಕ್ ಸಿಟಿನಲ್ಲಿ ಇನ್ನ 2 ಸ್ಟೋರ್ ಮಾಡಬೇಕು. ಇವೆಲ್ಲ ಕೊಡಿ. ಈ ವರ್ಷದಲ್ಲಿ ನಾವು ಅನ್ಕೊಂಡಿರೋಂತ 25 ಸ್ಟೋರ್ಗಳನ್ನ ನಾವು ಬೆಂಗಳೂರಲ್ಲಿ ಓಪನ್ ಮಾಡ್ಬೇಕಂತ ಒಂದು ಗುರಿ ಇಟ್ಕೊಂಡು ಹೊರಟಿದೀವಿ. ಆಲ್ರೆಡಿ ಆ ಒಂದು ಗುರಿ ಜೊತೆಗೆ ನಾವೆಲ್ಲ ಹೊರಟಿದೀವಿ. ನೀವೆಲ್ಲ ಅದಕ್ಕೆ ಸಹಕಾರ ಮಾಡ್ತಿದ್ದೀರಾ. ಇದೇ ತರ ಸಹಕಾರ ಮುಂದೆ ಇರಲಿ. ನೀವು ಎಲ್ಲ ಸೇರಿ ಸಮಾಜಕ್ಕೆ ನಮ್ಮಿಂದ ಏನು ಒಳ್ಳೇದನ್ನ ಮಾಡೋದಕ್ಕೆ ಸಾಧ್ಯ ಇದೆ. ಏನಕ್ಕೆ ಅಂತ ಹೇಳಿದ್ರೆ ಗುರುಗಳ ಮಾರ್ಗದರ್ಶನ ಇದೆ, ಗುರುಗಳ ಆಶೀರ್ವಾದ ಇದೆ. ನಮ್ಗೆ ನಮ್ಮ ಕಡೆಯಿಂದ ಯಾರಿಗೂ ಏನು ಕೂಡ ಒಂದು ಸಣ್ಣ ತೊಂದರೆ ಏನು ಆಗದೆ ನಾವು ಇನ್ನೂ ಒಂದಷ್ಟು ಜನಕ್ಕೆ ಒಳ್ಳೇದನ್ನ ಮಾಡ್ತಾ ಈ ಒಂದು ಸಮಾಜನ ಕಟ್ಟುವಂತ ಒಂದು ಕೆಲಸನ ನಾವೆಲ್ಲ ಮಾಡೋಣ. ನೀವೆಲ್ಲ ನಮ್ಮ ಜೊತೆಗಿರಿ. ಸೊ ಹೀಗೆ ಒಂದು ಸಹಕಾರ ಇರಲಿ. ನಮ್ಮ ಗುರುಗಳ ಆಶೀರ್ವಾದ ಯಾವಾಗ್ಲೂ ನಮ್ಮ ಮೇಲೆ ಇರುತ್ತೆ. ಬಹಳ ಖುಷಿ ಇವತ್ತು ನನಗೆ. ಇವತ್ತು ಏನು ಕೆಲಸ ಮಾಡ್ತಿದೀವಿ ಈ ಒಂದು ಸಮಾಜಕ್ಕೆ, ನಮ್ಮ ಒಂದು ದೇಶಕ್ಕೆ ನಮ್ಮದೇ ಅಂತ ಒಂದು ಕೊಡುಗೆನ ನಾವು ನೀವೆಲ್ಲ ಕೊಡಬೇಕು. ಹಾಗಾಗಿ ಇವತ್ತು ಅನ್ಎಂಪ್ಲಾಯ್ಮೆಂಟ್ ತುಂಬಾ ಇದೆ, ನಿಮಗೆಲ್ಲ ಗೊತ್ತಿದೆ. ಇವತ್ತು AI ಟೆಕ್ನಾಲಜಿ ಎಲ್ಲ ಬಂದ ಮೇಲೆ ಇವತ್ತು ಸಾಫ್ಟ್ವೇರ್ ಎಷ್ಟೊಂದು ಜನಕ್ಕೆ ಇವತ್ತು 2 ಲಕ್ಷ 3 ಲಕ್ಷ ದುಡಿತಿದಾರಲ್ಲ, ಇವತ್ತು ನಿರುದ್ಯೋಗಿಗಳಾಗೋಗಿದ್ದಾರೆ, ಅನ್ಎಂಪ್ಲಾಯ್ಮೆಂಟ್ ಆಗೋಗಿದ್ದಾರೆ. ಇವತ್ತು ಸ್ವಿಗ್ಗಿ ಮಾಡ್ತಾ ಇದ್ದಾರೆ, ಮಾಡಿಕೊಟ್ಟು ಅವರು ಕೂಡ ಒಂದು ಕೆಲಸಗಳನ್ನ ಕೊಟ್ಟು ಇಲ್ಲಿ ಬೆಳೆಸಂತ ಒಂದು ಕೆಲಸ ನಾವೆಲ್ಲ ಮಾಡೋಣ. ಹಾಗೆ ನಮ್ಮ ಗುರುಗಳ ಆಶೀರ್ವಾದ, ಅವರ ಒಂದು ಆಶೀರ್ವಚನ ನಾವೆಲ್ಲ. ಸ್ವಾಮೀಜಿ ಅವರ ಭಾಷಣ ಕೇಳಿರ್ತೀರಿ. ನಂಜಾವತ ಸ್ವಾಮೀಜಿಗಳಿಂದ ವೈಬ್ರೇಷನ್ ಅದು. ಅವ್ರನ್ನ ಎಲ್ಲಿ ನೋಡಿರ್ತೀರಂದ್ರೆ ಹೋರಾಟಗಳಲ್ಲಿ, ಕೋಲಾರ ಭಾಗದಲ್ಲಿ ಇರೋದಂತ ಶಾಶ್ವತ ಹೋರಾಟ, ನೀರಾವರಿ ಇರಬಹುದು, ಸಮುದಾಯಕ್ಕೆ ಎಲ್ಲರೂ ನೋವಾದಾಗ ಬೀದಿ ನಿಂತು ಹೋರಾಟ ಮಾಡಿರಬಹುದು, ಬಡವರ ಮಕ್ಕಳು ಮೀಸಲಾತಿ ಕಿತ್ಕೊಂಡಾಗ ಬೀದಿಗಳು. ಯಾರಿಗಾದ್ರೂ ಧ್ವನಿ ಇಲ್ಲದ ಧ್ವನಿ ಕೊಡುವಂತ ಶಕ್ತಿಯ ಭಗವಂತ ಅವ್ರು ಕೊಟ್ಟಿದ್ದಾರೆ. ನಾವು ಎಲ್ಲ ಸೇರ್ಕೊಂಡು ಭಗವಂತಲ್ಲಿ ಪ್ರಾರ್ಥನೆ ಮಾಡೋಣ, ಅವ್ರ ಆರೋಗ್ಯ ಹೆಚ್ಚಾಗಿ, ಶಕ್ತಿ ತುಂಬ ಒಂದು ಕೆಲಸಗಳಾಗಿ. ನಿಯೋ ಫ್ರೆಶ್ ಈ ಸಂಸ್ಥೆಯ ಸಂಸ್ಥಾಪಕರು, ಮ್ಯಾನೇಜಿಂಗ್ ಡೈರೆಕ್ಟರು ಆಗಿರುವಂತಹ ನಮ್ಮೆಲ್ಲರ ಆತ್ಮೀಯರು, ಉದಯೋನ್ಮುಖ ಉದ್ಯಮಿ ಆಗಿರುವಂತಹ ಸನ್ಮಾನ್ಯ ಶ್ರೀ
ದೀಪು ಗೌಡರವರೇ, ಇನ್ನೋರ್ವ ಹೋರಾಟಗಾರರು ಅನೇಕ ಜನಪರ ಕಾರ್ಯಗಳ ಮೂಲಕ ತಮ್ಮನ್ನು ತಾವು ಗುರುತಿಸಿಕೊಳ್ತಿರುವಂಥ ಅನೇಕ ಸೇವಾ ಕಾರ್ಯಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವಂಥ ನಂಜುಂಡೇಗೌಡ್ರೆ ಮತ್ತು ಎಲ್ಲ ಈ ಸಂಸ್ಥೆಯ ಸ್ಮಾರ್ಟ್ ಪಿಕ್ ಸಂಸ್ಥೆಯ ಸಹಭಾಗಿಗಳೇ, ಆಸ್ತಿಕ ಮಹಾಶಯರೇ, ಶ್ರದ್ಧೆಯ ನಾವು ಬರಬೇಕು ಹಾಗೆ ಅಂತೇಳಿ ಅನ್ನಿಸ್ತದೆ. ಕಾರಣ ಅವರ ಜೀವನೋತ್ಸಾಹ ಬೇರೆಯವ್ರನ್ನು ಬೆಳೆಸಿ ನಾವು ಬೆಳಿಬೇಕು ಅನ್ನುವಂಥದ್ದು. ಹಾಗಾಗಿ ನಿಮ್ಮೆಲ್ಲರನ್ನು ಕೂಡ ಜೊತೆಗೂಡಿಸಿಕೊಂಡು ಒಂದು ದೊಡ್ಡ ಸಂಸ್ಥೆಯನ್ನ ಇವತ್ತು ನಮ್ಮ ರಾಜ್ಯದಲ್ಲಿ ರಾಜಸ್ಥಾನ, ಗುಜರಾತ್, ಹೀಗೆ ಹೇಳ್ತಾ ಇದ್ರು ಮಧ್ಯಪ್ರದೇಶ, ಈ ಥರದ ರಾಜ್ಯಗಳಲ್ಲೂ ಕೂಡ ದೇಶದ ವಿವಿಧ ಭಾಗಗಳಲ್ಲಿ ತಮ್ಮ ಕಾರ್ಯಚಟುವಟಿಕೆಗಳನ್ನು ಮತ್ತು ತಮ್ಮ ಸಂಸ್ಥೆಯನ್ನು ತೆರೆದು ಅಲ್ಲೂ ನೂರಾರು ಜನ ಯುವಕರಿಗೆ ಕೆಲಸ ಕೊಡುವಂಥದ್ದು ಮತ್ತು ಅನೇಕ ಚಟುವಟಿಕೆಗಳಲ್ಲಿ ಅವರೆಲ್ಲರನ್ನು ತೊಡಗಿಸಿಕೊಳ್ಳುವಂಥ ಕೆಲಸವನ್ನು ದೀಪು ಗೌಡರು ಮಾಡ್ತಾ ಇದ್ರು. ಒಬ್ಬ ವ್ಯಕ್ತಿ ಕೈಲಿ ಇದೆಲ್ಲ ಸಾಧ್ಯವಾಗಿ ಅಂತ ಹೇಳಿದ್ರೆ ಮನುಷ್ಯ ತಾನು ಇಚ್ಛೆ ಪಟ್ಟರೆ ಏನ್ ಬೇಕಾದರೂ ಮಾಡಬಹುದು. ಅದಕ್ಕೆ ಒಂದು ನಿಜವಾದ ಉದಾಹರಣೆ ದೀಪು ಗೌಡರು ಹಾಗೆ ಅಂತ ಹೇಳಿದ್ರೆ, ಅವರೊಂದು ಸಣ್ಣ ಕುಗ್ರಾಮದಿಂದ ರೈತಾಪಿ ವರ್ಗದಿಂದ ಬಂದು ಇವತ್ತು ಯಾವ್ಯಾವುದೋ ರಾಷ್ಟ್ರದವರು ಬಂದು ನಮ್ಮಲ್ಲಿ ಲಾಭ ಮಾಡಬೇಕಾದ್ರೆ ನಾನೇ ಯಾಕೆ ಅಂತ ಒಂದು ಸ್ವಂತ ಸಂಸ್ಥೆಯನ್ನು ಹುಟ್ಟಾಕಿ ತ್ವರಿತಗತಿಯಲ್ಲಿ ವಿಶ್ವಾಸಾರ್ಹತೆ ಮೂಲಕ ಅವರು ಕೇಳುವಂಥದ್ದನ್ನ ಅವರು ಕೇಳಿದ ಸ್ಥಳಗಳಿಗೆ ನಾವು ತಲುಪಿಸಿ ಅವರ ನಂಬಿಕೆಯನ್ನು ಗಳಿಸಬಾರ್ದು ಹಾಗೆ ಅಂತೇಳಿ ಸ್ಮಾರ್ಟ್ ಪೀಕ್ ಅನ್ನುವಂಥ ಆ್ಯಪನ್ನು ಓಪನ್ ಮಾಡಿಕೊಂಡು ಸಂಸ್ಥೆಯನ್ನಾಗಿ ಮಾರ್ಪಡಿಸಿ ಇವತ್ತು ಒಂದು ದೊಡ್ಡ ಹೆಮ್ಮರವಾಗಿ ಅದನ್ನು ಬೆಳೆಸಿ ಇವತ್ತು ನಿಲ್ಲಿಸಿದ್ದಾರೆ. ಇದು ಒಬ್ಬ ವ್ಯಕ್ತಿ ಇಷ್ಟೆಲ್ಲ ಮಾಡಲಿಕ್ಕೆ ಸಾಧ್ಯ ಅನ್ನುವಂಥ ರೀತಿಯಲ್ಲಿ ಅವರು ಇವತ್ತು ಈ ಉದ್ಯಮವನ್ನು ಕಟ್ತಾ ಇದ್ದಾರೆ. ವಾರಕ್ಕೊಂದು, ತಿಂಗಳಿಗೊಂದು, ಇದಾಗಲೇ ಇಲ್ಲಿ ಬೆಂಗಳೂರು ಮಹಾನಗರದಲ್ಲಿ 3ನೇ, ಬೆಂಗಳೂರು ಬಹಳ ದೊಡ್ಡ ಹೊಟ್ಟೆ. ಹಾಗಾಗಿ ಎಷ್ಟು ನಾವು ಸೇವೆಗಳನ್ನು ಒದಗಿಸಿದ್ರು ಕೂಡ ಕಡಿಮೆನೆ. ಹಾಗಾಗಿ ಯಾರು ನಿಷ್ಠೆಯಿಂದ, ಪ್ರಾಮಾಣಿಕತೆಯಿಂದ ಮತ್ತು ಗುಣಮಟ್ಟದಿಂದ ಕೊಡುವಂಥ ಸೇವೆಯನ್ನ ಜನ ಎದುರು ನೋಡ್ತಾ ಇದ್ದಾರೆ. ಹಾಗಾಗಿ ಆ ಒಂದು ಕಾಂಪಿಟೇಷನ್ ಅಲ್ಲಿ ನಾವು ಕೂಡ ಪಾಲ್ದಾರ ಆಗ್ತೀವಿ ಹಾಗೆ ಅಂತೇಳಿ ಬಹಳ ದೊಡ್ಡ ಜವಾಬ್ದಾರಿಯನ್ನ ದೀಪು ಗೌಡ್ರು ಇವತ್ತು ನಿಮ್ಮೆಲ್ಲರ ದೊಡ್ಡ ಸಹಕಾರದೊಂದಿಗೆ ಇವತ್ತು ಮಾಡಿ ತೋರಿಸಿದ್ದಾರೆ. ಅವರಿಗೆ ನಾನು ಹೃದಯಪೂರ್ವಕವಾದ ಅಭಿನಂದನೆಗಳನ್ನು ಹಾಗೆ ನಮ್ಮ ಗುರುಗಳಿಗೆ ಹೊಂದಿಸ್ತಾ, ಅವರ ಪಾದಾರ್ಪಣೆಗೆ ಹೊಂದಿಸ್ತಾ, ನಮ್ಗೆ ಯಾವಾಗ್ಲೂ ಬೆನ್ನೆಲುಬಾಗಿ ಅವರು ಕೂಡ ಯಾವುದೇ ಒಂದು ಕಾರ್ಯಕ್ರಮ ಆಗ್ಲಿ ಯಾವಾಗ್ಲೂ ಆಗ್ಲಿ ನಮ್ಗೆ ನಮ್ಮ ನಂಜೇಗೌಡರು ಕೂಡ ತುಂಬಾ ಸಪೋರ್ಟ್ ಮಾಡ್ತಿದ್ದಾರೆ. ಸೊ ಅವ್ರಿಗೂ ಕೂಡ ನಮ್ಮ ಗುರುಗಳ ಕಡೆ ಕೊಡೋಣ. ನಾವು ಹೋದ ವರ್ಷ ಎಲ್ಲಿ ಒಂದು ಕರುನಾಡ ಸಂಭ್ರಮದಲ್ಲಿ ನೋಡಿದ್ದು ಗುರುಗಳನ್ನ, ಅವತ್ತಿಂದ ಇವತ್ತಿನವರೆಗೂ ಅವರ ಆಶೀರ್ವಾದ ನಮ್ಮ ಮೇಲಿದೆ. ಒಂದು ಜೋರು ಚಪ್ಪಾಳೆ ಕೊಡೋಣ. ನಾವು ಲಾಸ್ಟ್ 2024ರಲ್ಲಿ ನವೆಂಬರ್ 17ನೇ ತಾರೀಕು ಒಂದು ಕರುನಾಡ ಸಂಭ್ರಮ ಅಂತ ಮಾಡಿದ್ವಿ ಗುರುಗಳೇ. ಅವತ್ತು ನಿಮ್ಮನ್ನ ಮೊದಲನೇ ಭೇಟಿ ಮಾಡಿದ್ದು, ಅವತ್ತು ನಮ್ಮ ಸರ್ ಕೂಡ ಸೊ ಪ್ರೌಡ್ ಆಗಿ ಲಾಂಚ್ ಮಾಡಿದ್ವಿ. ಅವತ್ತಿಂದ ಇವತ್ತಿನವರೆಗೂ ಒಂದು ಇನ್ವಿಟೇಷನ್ ಅಲ್ಲಿ ನಿಮ್ ಫೋಟೋ ಬಂತು ಅಂದ್ರೆ ಆ ವೈಬ್ರೇಷನ್ ಜಾಸ್ತಿ ನಮ್ಗೆ. ಸೊ ಅವತ್ತು ತುಂಬಾ ಖುಷಿ ಆಗುತ್ತೆ. ಸೊ ನಿಮ್ಮ ಆಶೀರ್ವಾದದಿಂದ ಇವತ್ತು ಕಂಪನಿನಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡಿಲ್ದಿರೋದಕ್ಕಿಂತ ಸಿಗ್ತಾ ಇದೆ. ತುಂಬಾ ದೊಡ್ಡ ಮಟ್ಟಕ್ಕೆ ಇವತ್ತು ಸಕ್ಸಸ್ ಆಗಿ ಮುಂದಕ್ಕೆ ಹೋಗ್ತಾ ಇದೆ. ನಿಮ್ಮ ಆಶೀರ್ವಾದ ಯಾವಾಗ್ಲೂ ಹಿಂಗೆ ಇರಲಿ ನಮ್ಮ ಮೇಲೆ, ನಮ್ಮೆಲ್ಲಾ ಫ್ಯಾಮಿಲಿ ಮೇಲೆ. ಸೊ ನಿಮ್ಮ ಆಶೀರ್ವಾದ ಹೀಗೆ ಇರಲಿ ಗುರುಗಳೇ. ಹಾಗೆ ತುಂಬಾ ಖುಷಿ ವಿಚಾರ ಏನಂದ್ರೆ ನಮ್ದು 3ನೇ ಒಂದು ಸೂಪರ್ ಮಾರ್ಕೆಟ್ ಇವತ್ತು ಏನು ಕಂಪ್ಲೀಟ್ ಆಗಿದೆ. ವೆಯ್ಟ್ ಮಾಡ್ತಿದ್ವಿ ಬೆಳಿಗ್ಗೆಯಿಂದ. ನೀವು ಆಕ್ಚುಲಿ ಸರ್ ಬೆಳಿಗ್ಗೆ ಬಿಸಿ ಅಂತ ಹೇಳಿದ ತಕ್ಷಣ ನಮ್ಗೊಂಥರ ಯಾರು ಬರ್ಲಿ ಹೋಗ್ಲಿ. ನಾವ್ ಯಾವಾಗ್ಲೂ ನಾವು ಇಲ್ಲಿ ನಮ್ಮ ಗುರುಗಳು ಬಂದ್ರು, ಅವ್ರ ಊರವರು ಒಬ್ರು ನಮ್ಮ ಸಂಸ್ಥೆಗೆ ಬಂದಿದ್ದಾರೆ. ನಿಜವಾಗ್ಲೂ ನಿಮ್ ಬಗ್ಗೆ ತಿಳ್ಕೊಂಡ್ಮೇಲೆ ಅವ್ರು ಹೇಳಿದ್ರು ಒಂದು 1/2 hour ಗುರುಗಳೇ. ಸೊ ತುಂಬಾ 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 ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಗುರುಗಳು ಏನ್ ಹೇಳಿದ್ರು, ಏನ್ ಹೇಳ್ಕೊಟ್ರು, ಚೆನ್ನಾಗಿತ್ತ? ಓಕೆ. ಅಂದ್ರೆ ಗುರುಗಳು ಹೇಳಿದ ಮಾತನ್ನ ರೀಕಾಲ್ ಮಾಡ್ತಾ ಇದ್ರ. ಸೊ ಅವ್ರ ಮಾತು ಹೇಳಿದ್ರು, ನಮ್ಮ ಶ್ರೀಮಠ ಯಾವಾಗಲೂ ನಿಮ್ ಜೊತೆಗಿರುತ್ತೆ ಅಂತ. ನಾನು ಸಾಮಾನ್ಯವಾಗಿ ನಾನು ಕೂಡ ಎಲ್ಲೂ ಹೋಗಲ್ಲ. ಮುಂಚೆಯಿಂದ ಹೆಂಗೆ ಅಂದ್ರೆ
ನಮ್ಮ ನಂಜೇಗೌಡರು ನನಗೆ ಪರಿಚಯ ಆದಾಗ ಅವ್ರ ಗೌಡ್ರೆ ಬನ್ನಿ ಬನ್ನಿ ಅಂತ ಎಲ್ಲ ಕಡೆ ಕರೀತಿದ್ರು. ಮರೆಕಾಯ್ತಾರೆ ನನ್ನ ಕೆಲಸ ನಾನು ಮಾಡ್ಕೊಂಡು ಹೋಗ್ತಾ ಇದ್ದೆ. ನಮ್ಮ ಗುರುಗಳು ಒಂದು ಯಾವ್ದೋ ನಮ್ಮ ಸ್ನೇಹಿತರು ಶಿವು ಆಲ್ರೆಡಿ ಒಂದು ಮಾತು ಹೇಳಿದ್ರು, ನಮ್ಮ ಕಡೆ ದೇವರು ಅಂತ ಹೇಳ್ತಾರೆ ಅಂತ. ನನಗೆ ನಿಜವಾದ ದೇವರ ದರ್ಶನ ಅವತ್ತಾಗಿದೆ. ನಿಮ್ಮ ಆಶೀರ್ವಾದ ಯಾವಾಗಲೂ ಗುರುಗಳೇ ಸದಾ ನಮ್ಮ ಮೇಲೆ ಇರಲಿ, ನಮ್ಮೆಲ್ಲಾ ಸ್ಮಾರ್ಟ್ ಕ್ವಿಕ್ ಕುಟುಂಬದವ್ರ ಮೇಲೆ ಇರಲಿ. ನಾವೆಲ್ಲ ಸೇರಿ ಒಂದು ದೇಶಕ್ಕೆ ಒಂದು ಉತ್ತಮವಾದ ಒಂದು ಕೊಡುಗೆನ ಕೊಡೋದಕ್ಕೆ ನಾವೆಲ್ಲ ಪ್ರಯತ್ನ ಮಾಡ್ತಿದೀವಿ. ಅನ್ಎಂಪ್ಲಾಯ್ಮೆಂಟ್ ಏನಿದೆ, ಎಷ್ಟೋ ಜನಕ್ಕೆ ಉದ್ಯೋಗಗಳು ತೊಂದರೆಗಳು ಎಲ್ಲ ಇದೆ. ನಾವೆಲ್ಲ ಭಾರತದಲ್ಲಿ ಇದೀವಿ. 70% ಜನ ಬಡತನ, ಕಡು ಬಡತನದಲ್ಲಿದ್ದಾರೆ. ಸೊ ಅವ್ರಿಗೆಲ್ಲ ಕೂಡ ಜೀವನದಲ್ಲಿ ಮುಂದೆ ಬರೋದಕ್ಕೆ ನಾವು ನೀವೆಲ್ಲ ಸೇರಿ ಕೆಲಸ ಮಾಡೋಣ ಅಂತ ಹೇಳ್ತಾ, ನಮ್ಮ ಗುರುಗಳ ಆಶೀರ್ವಾದ ನಮ್ಮ ಮೇಲೆ ಯಾವಾಗಲೂ ಸದಾ ಹೀಗೆ ಇರಲಿ ಅಂತ ಹೇಳ್ಕೊಳ್ತಾ, ಇಷ್ಟು ದೂರ ನಮಗೆ ಬಂದು ನಿಜವಾಗ್ಲೂ ಗುರುಗಳೇ ದೇವರು ಇವತ್ತು ನಮ್ಮ ಒಂದು ಸೂಪರ್ ಮಾರ್ಕೆಟ್ಗೆ ಬಂದು ನೀವು ಪಾದ ಇಟ್ಟಾಗಿರ ನಮ್ಮ ಸಂಸ್ಥೆಗೆ ಬಂದಾಗಿಂದ ನಮ್ಮ ಒಂದು ಸಂಸ್ಥೆ ಒಂದು ಒಳ್ಳೆ ರೀತಿಯಲ್ಲಿ ನಡ್ಕೊಂಡು ಹೋಗ್ತದೆ. ನಿಮ್ಮ ಆಶೀರ್ವಾದ ಸದಾಕಾಲ ನಮ್ಮಲ್ಲಿ ಹೀಗೆ ಇರಲಿ ಅಂತ ಹೇಳ್ತಾ, ಇಷ್ಟು ದೂರ ಬಂದಿದ್ದಕ್ಕೆ ಮತ್ತೊಮ್ಮೆ ನಿಮಗೆ ಧನ್ಯವಾದಗಳು. ಇದು ವಿದ್ಯಾರಣ್ಯಪುರದಲ್ಲಿ ಓಪನ್ ಆಗ್ತಾ ಇರೋದು ನಿಯೋ ಫ್ರೆಶ್ ಸ್ಮಾರ್ಟ್ ಪಿಕ್ಕಿಂದ. ಅಂದರೆ ಇದು 3ನೇ ಶಾಖೆ ಆಗಿದೆ. ತುಂಬ ಖುಷಿ ಆಗ್ತಾ ಇದೆ. ಆಫರ್ಸ್ ಇದೆ, ಬೈ 1 get 1 ಇದೆ, ಪ್ಲಸ್ ಇದು ಡಿಸ್ಕೌಂಟ್ ಇದೆ, ಮತ್ತೆ ಕ್ಯಾಶ್ ಬ್ಯಾಕ್ ಇದೆ. ಕ್ಯಾಶ್ ಬ್ಯಾಕ್ ಅಂದರೆ ಆಲ್ಮೋಸ್ಟ್ ತುಂಬ ಜನ ಗೊತ್ತಿರಲ್ಲ, ಆದರೆ ಇದು ಈ ಸಂಸ್ಥೆಗೆ ಬಂದಿರೋರು ಗೊತ್ತಿರೋದೆ. ತುಂಬ ಹೆಣ್ಮಕ್ಳಿಗೆ ಸಪೋರ್ಟ್ ಆಗಿದೆ. ಈ ಥರ ಸಪೋರ್ಟ್ ಮಾಡ್ತಾ ಇರೋಂಥ ನಮ್ಮ ದೀಪು ಗೌಡ ಸರ್, ಇದರದ ಸಂಸ್ಥಾಪಕರು, ಅವ್ರಿಗೆ ಥ್ಯಾಂಕ್ ಯು ಹೇಳ್ತೀನಿ. ತುಂಬ ಖುಷಿ ಆಗುತ್ತೆ. ಇದು 3ನೇದು. ನೆಕ್ಸ್ಟು ಎಲೆಕ್ಟ್ರಾನಿಕ್ ಸಿಟಿ JP ನಗರ, ಆಲ್ಮೋಸ್ಟ್ ತುಂಬ ಬ್ಯಾಂಗ್ಳೂರ್ ಸಿಟಿ 5 ಕಿಲೋಮೀಟರ್ ಒಂದು ಓಪನ್ ಆಗುತ್ತೆ. ಆಲ್ ಓವರ್ ಇಂಡಿಯಾ ಓಪನ್ ಆಗುತ್ತೆ. ಎಲ್ಲರಿಗೂ ಯೂಸ್ ಆಗುವಂಥ ಸಂಸ್ಥೆ ಆಗಿದೆ. ಥ್ಯಾಂಕ್ ಯು. ಎಲ್ಲ ಥರ ಬ್ರ್ಯಾಂಡ್ಸ್ ಇದೆ, ಎಲ್ಲ ಥರ ಬ್ರ್ಯಾಂಡ್ಸ್ ಸಿಗುತ್ತೆ. ಇದು ನಿಯೋ ಫ್ರೆಶ್ದು ಮತ್ತೆ ಸ್ಮಾರ್ಟ್ ಪಿಕ್ ಅಂತ ಬ್ರ್ಯಾಂಡ್ ಇಲ್ಲ, ಎಲ್ಲ ಬ್ರ್ಯಾಂಡ್ಸ್ ಇಲ್ಲಿ ಸಿಗುತ್ತೆ. ಪ್ರತಿಯೊಬ್ಬರೂ ಶಾಪ್ ಮಾಡ್ಬೋದು. ಹೊರಗಡೆ ತಗೊಳ್ಳೋದಕ್ಕಿಂತ, ಹೊರಗಡೆ ಸೂಪರ್ ಮಾರ್ಕೆಟ್ಗಿಂತ ಇಲ್ಲಿ ಬೆನಿಫಿಟ್ ಜಾಸ್ತಿ ಇದೆ. ಶಾಪ್ ಶೇರ್, ಇನ್ನೊಬ್ಬರಿಗೆ ರೆಫರ್ ಮಾಡೋದ್ರಿಂದನೂ ನಮಗೆ ಇನ್ಕಮ್ ಇದೆ ಇದರಿಂದ. ಆ ಥರ ತುಂಬ ಜನ, ಎಷ್ಟೊಂದು ಜನಕ್ಕೆ ಇನ್ಕಮ್ ಸಿಗ್ತಾ ಇದೆ. ಆಲ್ಮೋಸ್ಟ್ ಎಲ್ಲ ತಗೊಂತಾ ಇದ್ದಾರೆ, ಇನ್ಕ್ಲೂಡ್ ನಾನು ಇದರಲ್ಲಿ ಇರೋದ್ರಿಂದ ನಾನು ತಗೊಂತಾ ಇದ್ದೀನಿ. 4 ಜನಕ್ಕೆ ನಮ್ಮ ನಿಯೋ ಫ್ರೆಶ್ ಅದನ್ನ ಶೇರ್ ಮಾಡಿರೋದ್ರಿಂದ, ಅವ್ರು ಶಾಪಿಂಗ್ ಮಾಡಿರೋದ್ರಿಂದನೂ ನಮಗೆ ಇನ್ಕಮ್ ಇದೆ. ಮತ್ತು ಪ್ರತಿಯೊಬ್ಬರಿಗೂ ಈಗ ದೀಪಗೌಡ ಸರ್ ಮಾಡಿರೋದಂದ್ರೆ ಒಂದು ಮಿಡ್ಲ್ ಕ್ಲಾಸ್ ಪೀಪಲ್ಗೆ ತುಂಬಾ ಖುಷಿಯಾಗಲಿ, ಎಲ್ಲರಿಗೂ ಹೆಲ್ಪ್ ಆಗಲಿ. ಇವಾಗಿರೋ ಲಿವಿಂಗ್ ಕಾಸ್ಟ್ಗೆ ಎಲ್ಲೋದ್ರೂ ನಾವು ಎಷ್ಟು ಖರ್ಚಾಗ್ತಾ ಇದೆ, ಜಾಸ್ತಿ ರೇಟ್ ಆಗ್ತಾ ಇದೆ. ಆದರೆ ಇದರಲ್ಲಿ ತುಂಬಾ ಖುಷಿ ಆಗುತ್ತೆ ಸರ್, ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಎಲ್ಲರೂ ಬಂದು ಶೇರ್ ಮಾಡಬೇಕು. ಪ್ರತಿಯೊಬ್ಬರು ಅಷ್ಟೇ ನಿಯೋ ಫ್ರೆಶ್ ಎಲ್ಲಿದೆಯೋ ಅಲ್ಲಿ ಬಂದು ಶಾಪ್ ಮಾಡಿ, ಶೇರ್ ಮಾಡಿ, ಇನ್ಕಮ್ ತಗೊಳ್ಳಿ ಅಂತ ಹೇಳಿ. ಸೂಪರ್ ಮಾರ್ಕೆಟ್ಗೆ 3ನೇ ಬ್ರಾಂಚ್ ಓಪನ್ ಆಗ್ತಾ ಇದೆ. ಎಲ್ಲರೂ ಫ್ಯಾಮಿಲಿ ಎಲ್ಲರೂ ಬನ್ನಿ, ವೆಲ್ಕಮು. ಆಲ್ ಆಫರ್ ಇರುತ್ತೆ, ಎಲ್ಲರೂ ಬನ್ನಿ. ನಮ್ಮ ಸೂಪರ್ ಮಾರ್ಕೆಟ್ 3ನೇ ಇನ್ನೂ ಈ ವರ್ಷದಲ್ಲಿ ಇನ್ನೂ ಓಪನ್ ಆಗ್ತಾ ಇದೆ. ಪ್ರತಿ 5 ಕಿಲೋಮೀಟರ್ ಒಳಗಡೆ ಓಪನ್ ಆಗ್ತಾ ಇದೆ. ಎಲ್ಲರೂ ಫ್ಯಾಮಿಲಿಗೆ ಬನ್ನಿ, ಎಲ್ಲ ಆಫರ್ ಇರುತ್ತೆ, ಚೆನ್ನಾಗಿದೆ. ಬಿಸ್ನೆಸ್ಸು ಮಾಡ್ಬೋದು, ಚೆನ್ನಾಗೈತೆ, ಇನ್ಕಮ್ ಮಾಡ್ಬೋದು. ಎಲ್ಲರಿಗೂ ಮಿಡಲ್ ಫ್ಯಾಮಿಲಿಗೆ ಸೂಪರ್ ಇದೆ. ಬನ್ನಿ. ಥ್ಯಾಂಕ್ ಯು.